ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರು. ಬೆಂಗಳೂರಿನ ಸ್ವತಂತ್ರ ಉದ್ಯಾನದಲ್ಲೇ ನಮ್ಮ ಪಾಪ ನಿರುದ್ಯೋಗಿ ಯುವಕರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ಉದ್ಯೋಗ ಕೊಡಿ ಅಂತ ಅಂಗಲಾಸ್ತಾ ಇದ್ದಾರೆ. ಗ್ಯಾರಂಟಿ ಏನೋ ಕೊಟ್ರಿ, ನಮ್ಗೆ ಉದ್ಯೋಗ ಇಲ್ಲ, ನೀವು ಗ್ಯಾರಂಟಿ ಬಂದ್ ಮಾಡಿ ನಡೀತದ, ನಮ್ಗೆ ಉದ್ಯೋಗ ಕೊಡ್ರಿ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಸಹಜದ ಪಾಪ ಬದುಕ ಇವತ್ತು ತಂತ್ರ ಆಗಿಬಿಟ್ಟದ. ಅಟ್ಲೀಸ್ಟ್ ಈ ಖಾಲಿ ಇರುವ 2.84 ಲಕ್ಷ ಹುದ್ದೆಗಳಿದ್ದಾವೆ, ಅವ್ರು ನಾವು ತುಂಬಿಕೊಡ್ರಿ. ನಿಮ್ಗೆ ಯಾರಿಗೂ ಎಲ್ಲರಿಗೂ ಉದ್ಯೋಗಕ್ಕೆ ಸಾಧ್ಯ ಇಲ್ಲ, ಅಟ್ಲೀಸ್ಟ್ ಎಷ್ಟು ತುಂಬಿಕೊಡ್ರಿ, ಎಷ್ಟೋ ಬೇಗ ಸಮಾಧಾನ ಆಗ್ತೀವಿ ನಾವು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ನಮ್ಮ ನಿರುದ್ಯೋಗಿ ಯುವಕರು. ನಿರಾಶೆ ಆಗಿದ್ದಾರೆ. ಸಿದ್ದರಾಮಯ್ಯರ ಮೇಲೆ ಟೀಕೆ ಮಾಡ್ತಾ ಇದ್ದಾರೆ. ಸಹಜದ ಟೀಕೆ ಮಾಡಲೇಬೇಕಾಗ್ಯದ. ಬದುಕು ಕೊಡಬೇಕಾಗಿದ್ರೆ ಈ ಸರ್ಕಾರ ಲೋಕ ಕಲ್ಯಾಣಕಾರಕವಾದಂಥ ಸಮಾಜವಾದಿ ಜನಗಟ್ಟಲ್ಲಿ ಬೆಳೆದಂಥ ಸಿದ್ದರಾಮಯ್ಯನವರು ಇಷ್ಟರಲ್ಲೇ ಈ ಜನಕ್ಕೆಲ್ಲ ಉದ್ಯೋಗ ಕೊಡುವಂಥ ಒಂದು ದಿಟ್ಟತನ ತೋರಿಸ್ಬೇಕಾಗಿತ್ತು. ಇನ್ನು ಭಾಳಷ್ಟು ಇಲ್ಲಂತಲ್ಲ, ಅವೆಲ್ಲ ಬೇಕಾಗಿಲ್ಲ. ಈಗ ಅಟ್ಲೀಸ್ಟ್ ಈಗ ಖಾಲಿ ಇರುವ, ಯಾಕಂದ್ರೆ ವ್ಯವಸ್ಥೆಯನ್ನು ಬದಲು ಮಾಡೋದು ಸ್ವಲ್ಪ ಕೆಲಸ ಅಲ್ಲ. ಮೋದಿಯವರಿಗೆ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತಾನಂತ ಹೇಳಿದ್ರು ದೇಶ ಮಟ್ಟದಲ್ಲೇ, ಇವತ್ತಿಗೂ ಆಗಿಲ್ಲ, ಮುಂದೂ ಆಗೋ ಸಾಧ್ಯತೆಗಳಿಲ್ಲ. ಯಾಕಂದ್ರೆ ಉದ್ಯೋಗ ಸೃಷ್ಟಿನೇ ಇಲ್ಲ ಅಂದಾಗ ಪ್ರತಿ ವರ್ಷ 2 ಕೋಟಿ ಅಂದರೆ ಇವತ್ತು 22 ಕೋಟಿ ಉದ್ಯೋಗಗಳಾಗ್ತಿದ್ದು ಆಗಿಲ್ಲ, ಮುಂದಾಗೋ ಸಾಧ್ಯತೆಗಳಿಲ್ಲ. ಯಾಕಂದ್ರೆ ಅರ್ಥನೀತಿನ ಆ ರೀತಿ ಅದ ಅವ್ರದ್ದು. ಯಾವುದೋ ಒಂದಿಷ್ಟು ಕಂಪ್ನಿಗಳಿಗೋ ಯಾರಿಗೋ ಅವ್ರ ಪರ ಕಾರ್ಪೊರೇಟ್ ಪರ ಇದ್ದಂಥ ಅರ್ಥನೀತಿ. ಮತ್ತು ಕರ್ನಾಟಕದಲ್ಲೂ ಅದ ಪರಿಸ್ಥಿತಿ. ಸಿದ್ದರಾಮಯ್ಯರು ಆ ಕಾರ್ಪೊರೇಟ್ ವಲಯದಿಂದ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಕರ್ನಾಟಕದಲ್ಲೂ ಇನ್ವೆಸ್ಟ್ಮೆಂಟ್ ಮಾಡೋರು ಇದ್ದಾರೆ, ಖಾಸಗಿಯವರು. ಇಲ್ಲೂ ಕಂಪ್ನಿಗಳಿದ್ದಾವೆ, ಅವ್ರು ಹೆಚ್ಚಿಗೆ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ ಪೋಸ್ಟ್ಗಳನ್ನು. ತಮ್ಗೆ ಎಷ್ಟು ಬೇಕು ಅಷ್ಟು ಲಾಭಕ್ಕಾಗಿ ಮಾಡೋರು ಪಾಪ ಅವರು. ಇವ್ರಿಗೆ ಯಾಕೆ ಉದ್ಯೋಗ ಕೊಡ್ತಾರೆ ಅವರು? ಹೇಳ್ತಾರೆ, ಹೇಳೋ ಮುಂದೆ, ಸ್ಟಾರ್ಟ್ ಮಾಡೋ ಮುಂದೆ, ಸ್ಟಾರ್ಟಪ್ದಾಗ ನಾವು ಇಷ್ಟು ಜನಕ್ಕೆ ಉದ್ಯೋಗ ಕೊಡ್ತೀವಿ, ಅಷ್ಟು ಜನಕ್ಕೆ ಉದ್ಯೋಗ ಕೊಡ್ತೀವಿ, ಅದು ನಡಿಬೇಕಲ್ರಿ. ಕೊಡ್ತಾರೆ 4,000, 5,000, 6,000, 10,000 ಒಳಗೆ ಹೊರಗೆ. ಅದು ಭಾಳ ಜೀನಿಯಸ್ ಇದ್ರೆ, ಭಾಳ ಚೆನ್ನಾಗಿತ್ತಪ್ಪ ಅಂತಂದ್ರೆ ಅದರಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ, ಹೆಚ್ಚು ಲಾಭ ಬರ್ತಿದ್ರೆ 50,000 ಲಕ್ಷ ಕೊಡ್ತಾರೆ. ಇಲ್ಲ ಅಂತೆಲ್ಲ ಭಾಳ ಕಡಿಮೆ ಅದು. ಈಗ ಪಾಪ ಇಲ್ಲೆಲ್ಲ ಹುಡುಗರು ಕಲಿತ ಡಿಗ್ರಿ ಹೋಲ್ಡರ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀದು ತಯಾರಾಗಿ ಕೂತಿದ್ದಾರೆ. ಇಂಥ ಕರೀರಿ ನಾವು ರೆಡಿ ಇದ್ದೀವಿ, ಕರೀರಪ್ಪ ದಯವಿಟ್ಟು ಅಂತ. ಅದರಲ್ಲೂ ಹಳ್ಳಿಗಾಡಿನಲ್ಲಂತೂ ಈ ನಿರುದ್ಯೋಗ ಭಯಂಕರ ಕಾಡ್ತಾ ಇರುವಂಥದ್ದು. ಪಾಪ ತಂದೆ ತಾಯಿಗಳು ನಮ್ಮ ಮಕ್ಕಳ ಕಲಿತ ದೊಡ್ಡ ವ್ಯಕ್ತಿ ಆಗ್ತಾರೆ, ನಮ್ಮನ್ನೆಲ್ಲ ಸಾಕ್ತಾರೆ, ಸಲುತ್ತಾರೆ ಅನ್ನೋ ಕನಸುಗಳನ್ನ ಪ್ರತಿಯೊಬ್ಬರು ಕಾಣ್ತಾ ಇರ್ತಾರೆ. ತಂದೆ ತಾಯಿಗಳು ಜೊತೆಗೆ ಮಕ್ಕಳು ನಮ್ಮ ಅಪ್ಪ ಭಾಳ ಚೆನ್ನಾಗಿರ್ಬೇಕು, ಇಡ್ತಾರಲ್ಲೋ ಅದೇ ಮಾತಾಡೋದು ಹೋಗಿ ಮಾತು ಹಿಡಿದು ಮರತ್ತೆ. ಎಷ್ಟೋ ಜನ ಬಿಟ್ಬಿಟ್ಟು ಹೋಗಿದ್ದಾರೆ, ಸಾಕಷ್ಟು ಜನ ಬಿಟ್ಟು ಹೋಗಿದ್ದಾರೆ. ನಮ್ದು ನಾವು ಹೊರಗಡೆ ಐತವ, ನೀವು ಏನು ಮಾಡ್ಕೋರಿ ಗಂಡ ಇಂತ ಅಲ್ಲಿ ಅಂತ ಹೇಳಿ ಅವ್ರು ಬಿಟ್ಟು ಹೋಗುವಂಥ, ಅಂಥವ್ರು ಬಿಟ್ಟು ಹೋಗುವಂಥ, ಅವ್ರು ಬೆಳೆಸಿದವ್ರು ಬಿಟ್ಟು ಹೋಗುವಂಥ ಜನ ಸಾಕಷ್ಟು ಇವತ್ತು ತುಂಬಿದ್ದಾರೆ. ಅದು ಮತ್ತೊಂದು ಸಮಸ್ಯೆ. ಹೋಗಲ್ಲ, ಏನು ಆಗಲಿ, ಅಟ್ಲೀಸ್ಟ್ ಅವ್ರಿಗೆ ಯಾವುದು ನೌಕರಿ ಸಿಗ್ತದನ ಇವತ್ತು ಅಂತ ವಿಚಾರ ಮಾಡಿದಾಗ ನೋ ಇಲ್ಲ. ಯಾಕಂತಂದ್ರೆ ಈ 2.84 ಲಕ್ಷ ಪೋಸ್ಟನ್ನು ತುಂಬಿಕೊಳ್ಳುವಷ್ಟು ಬಜೆಟ್ ಇವತ್ತು ನಮ್ಮ ಖಜಾನೆಯೊಳಗಿಲ್ಲ, ದುಡ್ಡಿಲ್ಲ, ಖಾಲಿ. ಅದು ಉತ್ತರ ಸಡನ್ನಾಗಿ ನಮ್ಮ BJP ಹತ್ರ ಇಲ್ಲಿ ಗ್ಯಾರಂಟಿ ಕೊಟ್ಟರು, ಗ್ಯಾರಂಟಿ ಕೊಟ್ಟರು. ನೀವು ಹಿಂದಿದ್ರಲ್ಲ ಅಧಿಕಾರದಾಗ, ನೀವು ಕೊಡ್ಬೇಕಾಯ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಟೀಕಾ ಮಾಡ್ತಾ ಇದ್ರಿ, ಮಾಡ್ರಿ, ವಿರೋಧ ಮಾಡ್ರಿ, ತಪ್ಪಿಲ್ಲ ಅದ್ರೊಳಗೆ. ನೀವು ಯಾಕೆ ಅಥವಾ ಈಗ ರಾಷ್ಟ್ರಮಟ್ಟದಾಗ ಇದ್ದಾರಲ್ಲ ನಮ್ಮ ಮೋದಿ ಅವರು, ಯಾಕೆ ಮಾಡಬಾರ್ದು? ಎಲ್ಲರಿಗೂ ಉದ್ಯೋಗ ಕೊಡಬಾರ್ದು? ಆರೋಪ ಮಾಡೋದು, ಟೀಕ್ಸೋದು ಭಾಳ ಸುಲಭ, ಆದ್ರೆ ಅದು ನಡೆಸೋ ಅಷ್ಟೇ ಕಷ್ಟ ಅದ. ಯಾಕೆ ಕಷ್ಟ ಅಂದ್ರೆ ವ್ಯವಸ್ಥೆಗೆ ಮಾಡ್ಕೊಂಡ್ವಿ ನಾವು. ಓಪನ್ ಮಾರ್ಕೆಟ್ ಮಾಡಿದ್ದೀವಿ. ಓಪನ್ ಮಾರ್ಕೆಟ್ ಮಾಡಿದ ತಕ್ಷಣ ಇಲ್ಲಿ ಕಂಪ್ನಿಗಳು ತಮಗೆ ಲಾಭ ದುಡ್ಡು ಹುಡ್ಡಿರ್ತಾರೆ, ಲಾಭ ಎಷ್ಟು ಬರುತ್ತೆ ನೋಡ್ತಾರೆ. ಎಷ್ಟು ಜನ ಉದ್ಯೋಗ ಕೊಟ್ಟಿವಿ ಅಂತಲ್ಲ, ಆದಷ್ಟು ಹೆಚ್ಚು ದುಡಿಸ್ಕೊಳ್ಳೋದು, ಕಡಿಮೆ ಪಗಾರ ಕೊಡುವಂಥ ಮನೋವೃತ್ತಿಯವರು ಇಲ್ಲ ಕಂಪ್ನಿ ಮಾಲೀಕರು, ಕಂಪ್ನಿಗಳು, ಫಿಡಿಯೋರಿಸ್ಟ್ ಅನ್ರಿ, ಜಮೀನ್ದಾರನ್ರಿ, ಇಲ್ಲ ಹಂಗೆ ರೀ ಇವರು ದುಡ್ಡು ಕೊಟ್ಟ ಧುಮ್ಮ ಹರಗವರೆಲ್ಲ. ಅಂದಾಗ ಇವರಿಂದ ಏನು ಸೃಷ್ಟಿ ಆಗ್ತಾರೆ. ಪಾಪ ಮೋದಿ ಅವ್ರು ಏನೋ ತಿಳ್ಕೊಂಡಿದ್ರು ಆರಂಭದಲ್ಲಿ, ಇಲ್ಲ ಎಲ್ಲ ಕಾರ್ಪೊರೇಟ್ಗೆ ಕೊಟ್ರೆ ಅವರು ತಾವು ಲಾಭ ಮಾಡ್ಕೋತಾರೆ, ನಮಗೂ ಉದ್ಯೋಗ ಕೊಡ್ತಾರೆ ಅಂತೇಳಿ. ಹೆಂಗೆ ಸಾಧ್ಯದ? ಇಸ್ ಇಟ್ ಪಾಸಿಬಲ್? ಪಾಸಿಬಲ್ ಆಗಿದ್ರೆ ಇಷ್ಟರೊಳಗೆ ಪ್ರತಿ ವರ್ಷವೂ 2 ಕೋಟಿ ಉದ್ಯೋಗ ಸೃಷ್ಟಿ ಆಗ್ತಿದ್ದು. ಅವ್ರಿಗೂ ಆಗಿಲ್ಲ, ಸಿದ್ದರಾಮಯ್ಯವ್ರಿಗೂ ಆಗಿಲ್ಲ. ನಾ ಕೇವಲ ಮೋದಿಯವ್ರು ಟೀಕಾ ಮಾಡ್ತಾ ಇಲ್ಲ. ಇಬ್ಬರು ಬೋತ್ ಆರ್ ಫೇಲ್ಡ್ ಟು ಫುಲ್ಫಿಲ್ ದ ಜಾಬ್ಸ್.
ಹೀಗಾಗಿ ಇವತ್ತು ಪಾಪ ನಮ್ಮ ಬೆಂಗಳೂರಿನ ಸ್ವತಂತ್ರ ಜನದಲ್ಲೇ ಕರ್ನಾಟಕದ ಯುವಕರು ಯುವತಿಯರು ಬೆಳೆದಿದ್ದಾರೆ. ಇವತ್ತು ನಮಗೆ ಉದ್ಯೋಗ ಕೊಡ್ರಿ ಅಂತೇಳಿ ದೊಡ್ಡ ಪಾಪ ಹೋರಾಟ ಮಾಡ್ತಾ ಇದ್ದಾರೆ. ನಿಜವಾಗಿ ಕೊಡಲೇಬೇಕಂತ ಎಷ್ಟೋ ಜನ MA ಅದೇ ಕಾಲ MA B.Ed D.Ed PhD ಮಾಡಿದಂಥವ್ರು, ಸಂಶೋಧನೆ ಮಾಡಿದಂಥವ್ರು, ಮತ್ತೇನು ಮಾಡಿದವರು ಇದ್ದಿದ್ರೇನು ಸ್ವಲ್ಪ ಪ್ರೊಫೆಷನಲ್ ಕೋರ್ಸ್ ಮಾಡಿದ್ರೆ ಒಂದಿಷ್ಟು ಇದ್ದಾವಿಲ್ಲ ಅಂತಲ್ಲ. ಆದ್ರೆ ಪ್ರೊಫೆಷನಲ್ ಕೋರ್ಸ್ ಕರಿಬೇಕಾದ್ರೆ ಲಕ್ಷಗಳು ಸುರಿಬೇಕಾಗ್ತದೆ. ಎಷ್ಟು ಜನಕ್ಕೆ ಸಾಧ್ಯ ರೀ ಇವತ್ತು? ಯಾಕಂದ್ರೆ ಪ್ರೊಫೆಷನಲ್ ಕಲಿಬೇಕಾದ್ರೆ ಸರ್ಕಾರದ ಪೋಸ್ಟು ಇವು ಭಾಳ ಕಡಿಮೆ ಇದ್ದಾವೆ. ಏನು ಆ ಕಲಿಸುವಂಥ ಕಾಲೇಜುಗಳು ಅಲ್ಲಿ ಭಾಳ ಕಡಿಮೆ ಜನ ಕಲೀಲಿಕ್ಕೆ ಸಾಧ್ಯ ಅದ. ಮತ್ತು ಅಲ್ಲೇನು ದುಡ್ಡು ಗದ್ದಲ ಮಾಡಿ ಪದ್ರಾಗೇನು ಗದ್ದಲ ಹಾಕಿ ಅಷ್ಟು ಹೆಚ್ಚು ರೊಕ್ಕ ಕೊಟ್ಟು ಮಾರ್ಕ್ಸ್ ಹೆಚ್ಚು ಮಾಡಿಕೊಟ್ಟು ಅಲ್ಲಿ ಸೇರೋರು ಇದ್ದಾರೆ ಶ್ರೀಮಂತರು. ಹೀಗಾಗಿ ಬಡ ಮಕ್ಕಳಿಗೆ ಎಲ್ಲೂ ಇಲ್ಲ. ಪ್ರೊಫೆಷನಲ್ ಕೋರ್ಸ್ ಅಂತೆ ಒಬ್ಬ ಕೂಲಿಗಾರರ ಮಗ, ಒಬ್ಬ ದುಡಿಯೋನ ಮಗ ಕನ್ನಡ ಶಾಲೆ ಏನೋ ಪಾಪ ಏನೋ ಸಾಲ ಮಾಡಿ ಮಾಡ್ಬೋದು. ಆದ್ರೆ ಗೌರ್ಮೆಂಟ್ ನೌಕರಿದ ಏನು ಪ್ರಯತ್ನ ಮಾಡ್ಬೋದು. ಅದು ಉಳಿದವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ, ಈ 90% ಜನರಿಗೆ. ಹೀಗಾಗಿ ಪ್ರೊಫೆಷನಲ್ ಕೋರ್ಸ್ಗಳು ಕಲಿಯೋರು ಭಾಳ ರೇರೆಸ್ಟ್ ಆಫ್ ದ ರೇರ್. ಕಡೆಗೆ ಅವರು ಏನೋ ಪ್ರೈವೇಟಾಗಿ ಏನೋ ಮಾಡ್ಕೊಂಡು ಹೋಗ್ಬೋದು. ಇವ್ರಿಗೆ ಪಾಪ ಏನೂ ಇಲ್ಲ. BCom BA MCom MA MSc ಆದವರು ಸಾಕಷ್ಟು ಕಲಿಯಿದ್ದಾರೆ, PhD ಮಾಡಿದವ್ರು ಕಲಿಯಿದ್ದಾರೆ. ಅವರೆಲ್ಲರೂ ಪಾಪ ಬಂದಿವತ್ತು ನಮ್ಮ ನೌಕರಿ ಕೊಡ್ರಿ, ಉದ್ಯೋಗ ಕೊಡ್ರಿ, ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀವಿ ಕೊಡ್ರಿ ಅಂದ್ರೆ ಕಾಂಪಿಟೇಷನ್ ಈ ಒಂದು ಎಕ್ಸಾಮ್ಗಳನ್ನ ಕರೆಯೋದಕ್ಕೆ ಸರ್ಕಾರ ಹೋಗ್ತಾರೆ. ಕರೆದು ಸಹಿತ ನಂತರ ಏನೂ ಆಗ್ತದೆ, ಹೆಂಗೆ ಮುಂದೆ ಹೋಗ್ತದೆ. ಈ ವರ್ಷ ಆಗ್ತದೆ, 2 ವರ್ಷದಿಂದ ಹೋಗುವಂಥ, 3 ವರ್ಷದಿಂದ ಹೋಗುವಂಥದ್ದು. ಕೋರ್ಟ್ ಮೇಲೆ ಕೊಟ್ಟು ಈ ತಪ್ಪಾಗಿದ್ರಿ, ಮತ್ತೊಂದು ತಪ್ಪಾಗಿದ್ರಿ, ಕೋರ್ಟ್ ಹೋಗೋದು, ಅದು ಮುಂದೆ ಹಾಕೋದು ಹೋಗೋದು. ಹೀಗಾಗಿ ಇವತ್ತು ಈ ಒಂದು 2.84 ಲಕ್ಷ ಉದ್ಯೋಗ ಖಾಲಿ ಇದಾವೆ. ಅವು ತುಂಬಿಕೊಳ್ಳೋದು ಯಾವಾಗ ಅಂತ ಇನ್ನೂ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಗ್ಯಾರಂಟಿಗೆ ದುಡ್ಡಿಲ್ಲ. ಈಗ 60,000 ಕೋಟಿ ರೂಪಾಯಿ ಪ್ರತಿ ವರ್ಷ ತೆಗೆದಿರ್ಬೇಕು. ಅದನ್ನು ಅದು ಸರಿನೋ ತಪ್ಪ ಚರ್ಚೆ ಬೇಕಾಗಿಲ್ಲ. ಏನೂ ಇಲ್ಲ ಅಂದಾಗ ಏನು ಕೊಡಬೇಕಾಗ್ತದೆ ಜನಸಾಮಾನ್ಯರಿಗೆ. ಇಲ್ಲೇ ಖಾಲಿದ್ದಂಥ ವಿದ್ಯಾರ್ಥಿ ಹೊಸ ದುಡ್ಡು ಕೊಡುವಂಥದ್ದು ಇಟ್ಟುಕೊಂಡಿದ್ದಾರೆ. ಹೀಗಾಗಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಟ್ ಅದು ಇಟ್ಟಂತ ಹೆಚ್ಚು ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಅಂದರೆ ಗ್ಯಾರಂಟಿ ಕೊಟ್ಟು 8 ವರ್ಷ ನಡೆಸೋರು ನೀವು. ಗ್ಯಾರಂಟಿ ಕೊಡಬೇಕಾಗಿತ್ತು ನಮ್ಮ ಸರ್ಕಾರ. ಎದಕ್ಕೆ ಕೊಡಬೇಕಾಗಿತ್ತು ಗ್ಯಾರಂಟಿ? ಶಿಕ್ಷಣಕ್ಕೆ, ಹೈಯರ್ ಎಜುಕೇಷನ್ಗೆ ಗ್ಯಾರಂಟಿ ಕೊಡಬೇಕಾಗಿತ್ತು, ಮತ್ತು ಆರೋಗ್ಯಕ್ಕೆ. ಇವೆಲ್ಲ ಕೊಟ್ಟಿದ್ರೆ ಸಾಕಾಗಿತ್ತು. ಸುಮ್ಮನೆ ಎಲ್ಲ ಸುತ್ತ ಹಾಕಿದ್ರಿ ಅದನ್ನು. ಯಾಕಂದ್ರೆ ಇದು ದುಡ್ಡಿಲ್ಲ, ಉದ್ಯೋಗಗಳಿಲ್ಲ, ದುಡ್ಡು ಬಂದು ಬಿಡೋದ್ರ ಖಜಾನೆಗೆ ಟ್ಯಾಕ್ಸ್ ಆಗಿ ತಗೋಬೇಕು ನೀವು ಸಿಕ್ಕಾಪಟ್ಟೆ. ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಸಾಕಷ್ಟು ಟ್ಯಾಕ್ಸ್ ಕೊಡ್ತೀವಿ ಅಂತ ಹೇಳ್ತೀರಿ. ನಾವು 4 ಲಕ್ಷ 5 ಲಕ್ಷ ಕೋಟಿ ರೂಪಾಯಿ ಕೊಡ್ತೀವಪ್ಪ ನಾವು ಅಂತ ಹೇಳ್ತೀರಿ. ಆದ್ರೆ ಇದು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲಲ್ಲ. ಮತ್ತು ಟ್ಯಾಕ್ಸ್ ತೊಗೊಳ್ಳೋದು, ಜನರಿಂದ ತುಟ್ಟಿ ಮಾಡೋದು, ತುಟ್ಟಿ ಮಾಡಿ ಸಿಕ್ಕಾಪಟ್ಟೆ ರೇಟ್ ಮಾಡಿ. ಇವತ್ತು ನೋಡಿ ಒಂದು ಸಣ್ಣ ಯಾವ ಹೊಸದವ ಒಂದು ಇಡ್ಲಿ ಸಾಂಬಾರು ತಿಂತಾನಪ್ಪ ಅಂದ್ರೆ 15-20 ರೂಪಾಯಿ. ಹೆಂಗೆ ಬದುಕೋದ್ರಿ? ಇಡ್ಲಿ ಸಾಂಬಾರು, ಚಟ್ನಿ, ಚಹಾ 10 ರೂಪಾಯಿ ಕೆಳಗೆ ಇಲ್ಲ ಇದೆ. ಎಲ್ಲೂ 10 ರೂಪಾಯಿ ಸಾಲದ ಅನಿಸ್ತದೆ ಎಲ್ಲರಿಗೂ. ಕರೆ ಅದು ಎಷ್ಟು ರೂಪಾಯಿ ಹಿಂಗೆ ಈ ಪರಿಸ್ಥಿತಿ ಅಂದಾಗ ಮಾರ್ಕೆಟ್ ತುಟ್ಟಿ ಎಲ್ಲ ತುಟ್ಟಿ ಮುಂದೆ ಇವಕ್ಕೆಲ್ಲ ಉದ್ಯೋಗ ಸಿಗೋದು ಹೆಂಗೆ ರೀ? ಉದ್ಯೋಗ ಇಲ್ಲಂದ್ರೆ ಉದ್ಯೋಗ ಸೃಷ್ಟಿ ಆಗಿಲ್ಲ. ನಾವು ಯಾವ್ದು ಹಿಡಿಬೇಕು ಹಿಡಿದಿಲ್ಲ. ರೈತ ಮತ್ತು ರೈತನ ಜಮೀನ, ಆ ರೈತ ಸಂಬಂಧಿಸಿದ ಉದ್ಯೋಗಗಳನ್ನ ಬೆಳೆಸೋದು ಮಾಡೇ ಇಲ್ಲ. ಗ್ರಾಮಗಳನ್ನ ಗಟ್ಟಿ ಮಾಡಲಿಲ್ಲ, ಇವತ್ತು ಗಟ್ಟಿಲ್ಲ. ಮತ್ತು ರಾಜ್ಯದಿಂದ ಕೇಂದ್ರದಿಂದ ದುಡ್ಡು ಬರಬೇಕು ಅಂದಾಗ ಅವ್ರು ಕೆಲಸ ಮಾಡೋರು ಟ್ಯಾಕ್ಸ್ ತೊಗೋತಾರೆ ರೀ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಯಾವಾಗಲಿ ತೊಗೊಂಡಾದ್ರೆ ಏನು ಮಾಡ್ತಾರೆ? ರಾಜ್ಯ ಸರ್ಕಾರ ಕಳಿಸ್ತಾರೆ. ರಾಜ್ಯ ಸರ್ಕಾರ ಟ್ಯಾಕ್ಸ್ ತೊಗೊಂಡು ಸೆಂಟ್ರಲ್ ಕಳಿಸ್ತದೆ. ಮತ್ತು ಇವಾಗೆಲ್ಲ ಕೊಡ್ಬೇಕಾದ್ರೆ ಕೇಂದ್ರ, ರಾಜ್ಯ, ಜಿಲ್ಲಾ, ತಾಲೂಕಾ, ಗ್ರಾಮ ಇಷ್ಟು ಸುತ್ತಾಗಿಬಿಡ್ಬೇಕು. ಭ್ರಷ್ಟಾಚಾರ ಒಂದು ಪ್ಯಾಕೇಜ್ ಆಗ್ತೈತಿ. ಪ್ಯಾಕೇಜ್ದಾಗ ಹೆಚ್ಚು ಕಡಿಮೆ 30-40% ಏನಾಗಿದ್ರಿ ಇನ್ನು ಅಡಿಕೆ ಮಂದಿ ಹೊಡೆತಟ್ಟು ಹಾಕ್ತಾರೆ. ಅಂದಾಗ ಉದ್ಯೋಗ ಸೃಷ್ಟಿ ಆಗಿದ್ರೆ ಹೆಂಗೆ ಆಗ್ತದೆ? ಟ್ಯಾಕ್ಸ್ ಅದ ಮೇಲೆ ನಡೆಸೀವಿ ನಾವೆಲ್ಲ. ಈ ಪರಿಸ್ಥಿತಿ ಇದ್ದಾಗ ಪಾಪ ಇವರು ಪ್ರತಿ ವರ್ಷವೂ ಹೋರಾಟ ಮಾಡ್ತಾ ನಡೆದಿದ್ದಾರೆ. ಪಾಪ ವಿದ್ಯಾರ್ಥಿಗಳ ಬಗ್ಗೆ ಏನಪ್ಪ ಏನು ಹೇಳಕ್ಕೆ ಸಿಗ್ತಾ ಇಲ್ಲ. ಇವತ್ತು ಎಲ್ಲ ದೃಷ್ಟಿಯಿಂದ ತಪ್ಪಾಗೋದು ಬಂದಿದ್ದಾವೆ. ಕಾಂಗ್ರೆಸ್ಸು ಮಾಡ್ಯದ, BJP ಮಾಡ್ಯದ, JDS ಮಾಡ್ಯದ, ಯಾರಿಂದನೂ ಇವತ್ತಿನ ಈ ವ್ಯವಸ್ಥೆನ ಬದಲಾಯಿಸೋಕೆ ಆಗ್ತದನ? ಇವತ್ತು BJPಗೆ ಅಧಿಕಾರ ಕೊಟ್ಟರು 2.84 ಲಕ್ಷ ಜನರಿಗೆ ಉದ್ಯೋಗ ಕೊಡೋಕೆ ಆಗ್ತದನ ಅಂದರೆ ಇವತ್ತೇನೋ ವಿರೋಧ ಪಕ್ಷ ಇದ್ದಾರೆ. ಇವತ್ತು ಬೆಲ್ಲದವರಾಗಿರ್ಬೋದು, ಇನ್ನೂರದವರಾಗಿರ್ಬೋದು. ಮುಂದೆ ನಮ್ಮ ಭಾಸ್ಕರ್ ರಾವ್ ಮೊದಲು ಇದ್ರಾಗಿದ್ರು ಇವರು ಆಮ್ ಆದ್ಮ್ಯಾಗ. ಅಲ್ಲಿ ಏನಾಯ್ತು ಗೊತ್ತಾಗಿಲ್ಲ, ಲೀಡರ್ ಆಗಿದ್ದರು ಇವರು, ನಮ್ಮ ರಿಟೈರ್ಡ್ IPS ಅಧಿಕಾರಿ. ಇವತ್ತು BJP ಬಂದು ಇಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಇವ್ರಿಗೆ ಅದು ಸಾಧ್ಯದನ? 2.84 ಲಕ್ಷ ಜನಕ್ಕೆಲ್ಲ ಉದ್ಯೋಗ ಕೊಡೋದು? ಅವರು ಉತ್ತರ ಹೇಳಬೇಕಾಗುತ್ತೆ. ಏನೋ ಇರಲಿ, ಜನ ಮಾತ್ರ ಬೀದಿಗಿಳಿತಾ ಇದ್ದಾರೆ, ಯುವಕರು ಬೀದಿಗಿಳಿತಾ ಇದ್ದಾರೆ. ಈ ಆಡಳಿತರವ್ರ ಪಕ್ಷಗಳು ಆದಷ್ಟು ಯಾರೂ ಇಲ್ಲವರು ಈ ಉದ್ಯೋಗ ಸೃಷ್ಟಿಗೆ ಏನು ಮಾಡಬೇಕು ಅನ್ನೋದ್ರ ಕಡೆ ಈ ಚಿಂತನೆ ಮಾಡಬೇಕಾಗ್ಯದ. ಉದ್ಯೋಗ ಸೃಷ್ಟಿ ಮಾಡಬೇಕಾಗ್ಯದ.
ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಒಂದೇ ಉತ್ತರ, ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ತರಬೇಕು. ತರೋರು ಯಾರು? ಯಾಕಂದ್ರೆ ತರಕ್ಕೆ ಹೊಂಟವ್ರು ಎಲ್ಲರೂ ಇವತ್ತು ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಎಲ್ಲದರಲ್ಲೂ ಕಮಿಷನ್ ಹುಡುಕೋ ಜನ ಇವರು. ಎಲೆಕ್ಷನ್ ಯಾಕಂದ್ರೆ 500,000 ಕೊಟ್ಟಿರ್ತಾರೆ, ಅದಕ್ಕೆ ನಾವು ಕಮಿಷನ್ ನೋಡೋರಪ್ಪ ಅಂತ ಹೇಳ್ತಾರೆ. ಒಂದು ಯಾವುದೋ ವ್ಯವಹಾರ ಆಗಬೇಕು 40% ಇವತ್ತು ಸಾಮಾನ್ಯವಾದಂಥ ನಮ್ಮ ಇಂಜಿನಿಯರ್ಗಳು ಆರೋಪ ಮಾಡ್ತಾರೆ, ನಮ್ಮ ಕಾಂಟ್ರಾಕ್ಟರ್ಗಳು ಇವತ್ತು 60, 70, 80% ಅಂತ ಹೇಳ್ತಾರೆ. ಹಿಂದಿದೆ BJPಗೆ ಹೇಳಿದ್ರು 40%, ಇವತ್ತು ಇವ್ರಿಗೆ 60%, 70% ಹೇಳ್ತಾರೆ ಕಾಂಗ್ರೆಸ್ ಹೇಳಿದ್ರೆ. ಆದರೆ ಒಟ್ಟಾರೆಯಾಗಿ ಯಾವುದೇ ಗೌರ್ಮೆಂಟ್ ಬಂದರೂ ಈ ಪರ್ಸೆಂಟೇಜ್ ತಪ್ಪುವುದಿಲ್ಲ, ಉದ್ಯೋಗ ಸೃಷ್ಟಿ ಆಗೋದು ತಪ್ಪುವುದಿಲ್ಲ. ಈ ಪರಿಸ್ಥಿತಿದಾಗ ಪಾಪ ನಮ್ಮ ಯುವಕರು ಇವತ್ತು ಸ್ವತಂತ್ರ ಏನು ಸಂಸ್ಥಾದ ಬೆಂಗಳೂರದ್ದು ಒಂದು ಉದ್ಯಾನವನ ಅಲ್ಲಿನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವ್ರು ಯಶಸ್ವಿ ಆಗಿಲ್ಲ ಅನ್ನೋದು ಎಲ್ಲರ ಬೇಕೆ, ಆದರೆ ಆಗ್ತದೇನು ಅನ್ನೋ ಪ್ರಶ್ನೆ. ಸಿದ್ದರಾಮಯ್ಯರಿಗೆ ಎಲ್ಲರಿಗೂ ಉದ್ಯೋಗ ಕೊಡಲಿಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ. ಆದರೆ ಉದ್ಯೋಗ ಕೊಡಲೇಬೇಕಾದಂಥದ್ದು ಸಿದ್ದರಾಮಯ್ಯರಿಗೆ ಮತ್ತು ಮೋದಿಯವರಿಗೆ ಕಡ್ಡಾಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು.